ಎರಡು ಗಾಡಿನೂ ಒಮ್ಮಕ ಜಗದ್ ಮೇಲೆ ಕಿತ್ತಿಸ್ಬೇಕಂತ ಮಾಡಿವೆ. ಯಾವ ಗಾಡಿ ಮುಂದೆ ಹೋಗುತ್ತೆ? ನಮ್ಮ ಎರಡು ಗಾಡಿ ಲೋಡ್ ಆಗಿ ಬಂದವ್ರಿ. ಈಗ ಇದ್ರಾಗ 4.5 ಟನ್ ಐತಿ, ಆ ಗಾಡ್ಯಾಗ 5.5 ಟನ್ ಐತಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬುಲ್ಲರ ಹುಡುಗ. ಇವತ್ತೇನಪ್ಪ ವಿಷಯ ಅಂದ್ರೆ, ನಿನ್ನ ಹೇಳ್ದಂಗೆ ನಾವು ಇವತ್ತು ಕೊಪ್ಪಳಕ್ಕೆ ಹೊಂಟೀವಿ. ಬಾಡಿಗೆ ಬಂದವು. ಅದ್ರಾಗ ಇವತ್ತು ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ತೋರಿಸ್ತೀನಂತ ಹೇಳಿದ್ದು ನಿಮಗೆ, ತೋರಿಸ್ತೀನಂತ. ಅದಕ್ಕೆ ಮುಂಚೆಕ ನಮ್ಮ ಗಾಡಿನ ನೀಟಾಗಿ ಒರೆಸ್ಕೊಂಡು, ಸ್ವಚ್ಛಗೆ ಒರೆಸ್ಕೊಂಡು, ನೀರು ಹೊಡ್ಕೊಂಡು, ಆಯಿಲ್ ಗೀಲ್ ಚೆಕ್ ಮಾಡ್ಕೊಂಡು ಇವತ್ತು ಹೋಗಂಬರ್ರಿ ಕೊಪ್ಪಳಕ್ಕೆ. ಅದಕ್ಕೆ ಏನಪ್ಪ ಅಂದ್ರೆ ವಿಷಯ, ಇವತ್ತು ನಮ್ದು ಒಂದೇ ಗಾಡಿ ಹೊಂಟಿಲ್ಲ, ನಮ್ಮ 2 ಗಾಡಿ ಸೇರಿ ಕೊಪ್ಪಳಕ್ಕೆ ಹೊಂಟು. ಒಂದೇ ಗಾಡಿನ ಲೋಡ್ ಐತಿ. ಹಾಗಾಗಿ 2 ಗಾಡಿನ ತೋರಿಸ್ತೀನಂತ ಇವತ್ತು ನಿಮಗೆ. ಒಂದೇ ವಿಡಿಯೋದಾಗ 2 ಗಾಡಿ ಲೋಡ್ ಮಾಡ್ಕೊಂಬರ್ತೀವಿ ಇವತ್ತು. ಬರ್ರಿ ಹೋಗೋಣ. ಬಂದು ನಮ್ಮ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಶಿಸ್ತಾಗಿ ಊಟ ಮಾಡ್ಕೊಂಡು ಈ ಕೊಪ್ಪಳ ಕಡೆ ಹೋಗಂಬರ್ರಿ. ನಮ್ಮ ಪ್ರಭು ಹೊಂಟಿವ್ರಿ. ಈಗ ನಮ್ದು ಇನ್ನೊಂದು ಗಾಡಿನ ಹಿಂದೆ ಬರ್ತಾನ ಸ್ವಲ್ಪ ಲೇಟಾಗಿ. ಯಾಕಲೇ ಪ್ರಭು ಹೇಳೋರ್ಗೆ ಬರ್ತಾನ. ಇಬ್ರು 2 ಗಾಡಿ ಒಂದೇ ಕಡೆ ಲೋಡ್ ಮಾಡ್ತೀವಿ. ಈಗ ಒಂದೇ ಕಡೆ ಲೋಡ್ ಮಾಡ್ತೀವಿ, ತೋರಿಸ್ತೀನಿ ಬರ್ರಿ ನಿಮಗೆ. ಇದು ನಮ್ಮ ಬನಾಪುರ ಬ್ರಿಡ್ಜ್ ನೋಡ್ರಿ. ಇದು ಮುಂಚೆ ಇಲ್ಲಿ ತೆಳಗ ಹಾಕಿದ್ವಿ, ಆ ಕಡೆ ಲೈನ್ಯಾಗ. ಈ ಫಸ್ಟ್ಗೆ ಬಂದು 30 ಪ್ಯಾಕೆಟ್ ಮೈದಾದವೆಲ್ಲೇ ಲೋಡ್ ಮಾಡಕತ್ತೀವಿ. ಲೋಡ್ ಮಾಡ್ಕೊಂಡು ಮತ್ತೇನು ಲೋಡ್ ಮಾಡ್ತೀವಿ ನಾ ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ 34 ಪ್ಯಾಕೆಟ್ ಲೋಡ್ ಮಾಡ್ಕೊಂಡು ಬಂದ್ವಿ. ನಾನು ನಮ್ಮ ಪ್ರಭು ಲೋಡ್ ಮಾಡ್ಬೇಕು. ಅವನು ಈಗ ಮಾಡದ ಏನೇನು ಬರ್ರಿ ತೋರಿಸ್ತೀನಿ. ಹುಬ್ಳಿ ಟ್ರಾನ್ಸ್ಪೋರ್ಟ್ ಗಾಡಿ ಬಂದೈತೆ. ಹುಬ್ಳಿ ಟ್ರಾನ್ಸ್ಪೋರ್ಟ್ ಗಾಡಿ ಬಂದೈತೆ ಅಂದೇನು? ಬಾ ಟಿಪ್ ಟಿಪ್ ಕೊಡ್ತಾನ ನೋಡ. ಆತ್ನ ಇಡೀ ಕೊಪ್ಪಳ ಮಾರ್ಕೆಟ್ ತೋರ್ಸಕ್ಕೆ ಕುಂತೈತ. ಇನ್ನು ನಮ್ಮನ್ನಂತಾರ ಬೆಲ್ಲದ ಅಂಗಡಿ ಐತೆ, ಹೊಸೆಲ್ಲ. ನಿಮ್ಗೆ ಬೆಲ್ಲ ಪಲ್ಲ ಬೇಕಾದ್ರೆ ಇಲ್ಲೇ ಬರ್ರಿ, ಇಲ್ಲೇ ಐತೆ ನೋಡ್ರಿ. ಇದ ಬೆಲ್ಲದ ಅಂಗಡಿ. ಒಂದು ಸಟ್ರಸ್ ಮುಚ್ಚೈತೆ. ಇನ್ನು ನಮ್ಮ ದಿಕ್ಕಿ ಅದಾವೆ. ನಮ್ದು ಇನ್ನೊಂದು ಗಾಡಿನ ಅಲ್ಲೇ ಬಂದು ನಿಂತ್ಕೊಂಡ್ ಈಗ ಆ ಗಾಡಿ ಇಲ್ಲೇ ಲೋಡ್ ಆಗತ್ತಾ. ನಾವು ಗಾಡಿ ಲೋಡ್ ಆದವು. ಹಗ್ಗ ಹೆಂಗೆ ಅಡ್ಡುಗುರ್ ಸೈಡ್ ಹಾಕ್ತಾರೆ ನೋಡಿ. ಇಲ್ಲಿ ಗುಮಾಸ್ತರು ಇಲ್ಲಿ ಅದಾರ, ಮಾಲಕ್ರು ಇಲ್ಲಿ ಕಟ್ಟೆ ಕುಂತು ಮಾತು ಹೇಳಕ್ ಕುಂತೀವಿ ನಾವು. ಗಾಡಿ ಮಾಲಕ್ರು ಮಾಡಾರ ಕುಂತಾರ, ಇಲ್ಲಿ ಗುಮಾಸ್ತ ಇಲ್ಲಿ ಕುಂತೀನಿ. ನೋಡ್ರಿ ಯಾ ಮಾಡ್ತಾರ ನೋಡ್ರಿ. ಹಗ್ಗ ಹಾಕರ್ ನೋಡ್ರಿ ಇವ್ರದಾಗ.
ಅದ ಹಗ್ಗ ಮಹಾರಾಷ್ಟ್ರದ ಹಗ್ಗ ಐತಿ. ಇದಂಕ್ರ ಲೋಡ್ ಆತ. ಇಲ್ಲಿ ಅಂತ ನೋಡಿ ಬುಲ್ಲಿಗೆ ಒಂದು ಲೋಡ್ ಮಾಡಿಬಿಟ್ರ ಆತ್ ನಮ್ದು ಇವತ್ತು ಕತ್ತಿ. ಇದು ಆತ್ ನೋಡ್ರಿ ಲೋಡ. ಹಗ್ಗ ಹಾಕ್ಯಾರ, ತಾಟ್ಪಲ್ ಹಾಕ್ಯಾರ. ಇನ್ನೇನು ಹೋಗೋದು ಆಟ ಈಗ ಬಾಕಿ. ಈಗ ಇದಾಗಿ ಮ್ಯಾಗ ಅದು ಬರ್ತರಿ ಹುಲಿ. ನಮ್ದು ಒಂದು ಗಾಡಿ ಅಂತ ಲೋಡ್ ಆಗ್ತದೆ. ಈಗ ಇದು ಅರ್ಧ ಮಾಡ್ಕೊಂಡು ಮುಕ್ಕಾಲು ಭಾಗ ಮಾಡ್ಕೊಂಡು ಬಂದೀನಿ. ಇಲ್ಲಿ ಇನ್ನೊಂದು ಎಣ್ಣೆ ಬಾಕ್ಸ್ ಹೋಗವ ಆ ಗಾಡಿಗೆ ಹಾಕಿನ. ಆ ಗಾಡಿ ಅಂತ ಲೋಡ್ ಆಯ್ತು ನೋಡ್ರಿ. ಈಗ ಆ ಗಾಡಿಗೆ ಹಾಕಿ ಉಳಿದಿದ್ವು ಗಾಡಿ ಲೋಡ್ ಆಯ್ತು ರೀ. ಗಾಡಿ ಈಗ ಹಗ್ಗ ಹಾಕ್ಯಂಡು ಒಂಬರ್ರಿ. ಇಲ್ಲಿ ಅದಾರ ನೋಡ್ರಿ ಮಲಕ್ರ, ಗಾಡಿ ಮಲಕ್ರ. ಹಗ್ಗ ತಂಬಾರ ಏನ್ ಚಂದ ಸುತ್ತಬಿಟ್ಟಿಯಪ್ಪ. ಮೊನ್ನೆ ಹಗ್ಗನ ಹಾಕಿಲ್ಲ ಅವ ನೋಡಿಲ್ಲ. ನ್ಯಾಷನಲ್ ಪ್ರಭು ಅಂದ್ರ ನ್ಯಾಷನಲ್ ಅನ್ನ ಇಂಟರ್ನ್ಯಾಷನಲ್. ಅಲ್ಲಿ ಅಲ್ಲಿ ಅಡ್ಡ ಹಾಕ. ಓ ರಾಜ, ಅಲ್ಲಿ ಮೇಲೆ ಅಡ್ಡ ಹಾಕ. ಅಡ್ಡ ಹಾಕಿ ಹಿಂಗೆ ಎಣದ್ ಬಿಡ. ಒಂದು ಗಾಡಿ ಅಲ್ಲಿ ಲೋಡ್ ಆಗೈತೆ ನೋಡ್ರಿ. ಇಲ್ಲಿ ಲೋಡ್ ಆಗಿ ನಿಂತೈತೆ ಅಲ್ಲಿ ಒಂದು ಗಾಡಿ. ಈಗ ಇದು ಗಾಡಿ ಲೋಡ್ ಮಾಡ್ಕೊಂಡು ನಿಮ್ಗೆ ಮೈಲೇಜ್ ಎಷ್ಟು ಬರ್ತಾನ ಅದು ತೋರಿಸ್ತೀನಿ ಬರ್ರಿ. ಇವತ್ತು ನಮ್ಮ 2 ಗಾಡಿ ಲೋಡ್ ಆಗಿ ಬಂದವ್ರಿ. ಈಗ ಇದ್ರಾಗ 4.5 ಟನ್ ಐತಿ, ಆ ಗಾಡ್ಯಾಗ 5.5 ಟನ್ ಐತಿ. ಇವು 185 ನೋಡ್ರಿ. ಟಯರ್ ಕುಂತ್ಕೊಂಡ್ಬಿಟ್ಟವ ಇವು. ಯಾಕ ಚಲೋ ಇಲ್ಲ, ಅವು ಚಲೋ ಇಲ್ಲ, ಇವು ಚಲೋ ಇಲ್ಲ. ಟಯರ್ ಯಾಕ ಲೋಡ್ ಹೊರಲ್ಲ. ಕ್ರಾಸ್ ಬಟನ್ ಹಾಕ್ಬೇಕ. ಇದ್ರಾಗ 4.5 ಟನ್ ಐತ್ರಿ. ನಮ್ಮ ಗಾಡ್ಯಾಗ 5.5 ಟನ್ ಐತಿ ಇದ್ರಾಗ. ಈಗ 2 ಗಾಡಿನೂ ಒಮ್ಮೆಕ ಜಗದ ಮೇಲೆ ಕಿತ್ತಿಸ್ಬೇಕಂತ ಮಾಡಿವಿ. ಯಾವ ಗಾಡಿ ಮುಂದೆ ಹೋಗುತ್ತೆ. ಇದು 7-15 ಟಯರ್ ಇವು ಕುಂತ್ಕೊಂಡವು. ನಮ್ಮ ಗಾಡ್ಯಾಗ ಇಷ್ಟು ಲೋಡ್ ಐತಿ. ಈಗ 5.5 ಟನ್ ಐತಿ. ಈಗ 2 ಜಗದ ಮೇಲೆ ಕಿತ್ತಿಸ್ತೀವಿ ನೋಡ್ರಿ. ಯಾವ ಗಾಡಿ ಮುಂದೆ ಹೋಗುತ್ತಾ. ನಮ್ಮ ಪ್ರಭು ಮಕಂಬಿಟ್ಟ ನೋಡ್ರಿ. ಇಲ್ಲಿ ಶಿಸ್ತ 3 ಅರ್ನ ಬಲ್ಲಿ ನಡಿಯಲ್ಲ ಅವ್ರು. 3 ಅರ್ನಕ್ಕೆ ಗಾಡಿ ಕೇಳಾಕುಂತಾವ ನೋಡ್ರಿ. ರೈಟ್ ರೈಟಾ ಅದ ಕೇಳದ ಗಂಡ ಅಂದರ್ಗೆಲ್ಲ ಲೈಲ್ಯಾಂಡ್ ಇಲ್ಲಿ ಟ್ರನ್ನಿಂಗ್ ಇತ್ತ ಮುಂದೆ ಬಿಟ್ಟೆ. ಈಗ ಹೋಗ ಗಾಡ್ಯಾಗ ಹಿಂದೆ ಹೋಗಿತ್ತು ನೋಡ್ರಿ. ಅದನ್ನ ನೋಡಂಬರಿ ಅದು ಹಿಂದೆ ಆಗಲ್ರಿ. ಹಿಂದಾಗಲ್ರಿ. ಏನಿ ನಮ್ಮ ಗಾಡಿ ಸಪೋರ್ಟ್ ಮಾಡ್ತೀಯ, ಲೈಲ್ಯಾಂಡಿಗೆ ಸಪೋರ್ಟ್ ಮಾಡ್ತಿಲ್ಲ. ಲೈಲ್ಯಾಂಡ್ ನಮ್ಮ ಗಾಡಿ ಲೈಲ್ಯಾಂಡ್ ಲವರ್ ಅನ್ನೇನು. ನೀವು ಬುಲರ್ ಎಲ್ಲ ನೆಕ್ಸ್ಟ್ ಬುಲರ್ ಸೈಡ್ ಹೊಡಿತು ನೋಡ್ರಿ. ಲೈಲ್ಯಾಂಡ್ ಈಗ ಆಗಲ್ಲ ಬರ್ತಾ. ನಮ್ದು ಲೈಲ್ಯಾಂಡ್ ಬುಲರ್ಗಿಂತ ಮುಂದೆ ಹೋಗುತ್ತೆ. ಅದಕ್ಕೆ ಹೆಸರು ಇಟ್ಟಿವಿ ನಾವು. ಗಂಡ ಅಂದವ್ರಿಗೆಲ್ಲ ಲೈಲ್ಯಾಂಡ. ಅಂದ ಗಾಡಿಗೆಲ್ಲ ಗಂಡ ಲೈಲ್ಯಾಂಡ ಅಂತ ಹೆಸರು ಇಟ್ಟಿವಿ.
ಮತ್ತ ರನ್ನಿಂಗ್ ಹಿಂಗೈತಿ ಬಿಡೋದು ಲೈಲ್ಯಾಂಡ್ ಹಾ ನಿಂತ ಜಾಗದಾಗ ಕಿತ್ತೈತಿ ಅದು ಗಾಡಿ ನಮ್ ಲೈಲ್ಯಾಂಡ್ ಮುಲಾರ್ ಕಿತ್ತೈತೆ ಅದಕ್ಕೆ ಕೇಳಕತ್ತೈತೆ ಅಲ್ಲಿ ಈಗ ನೋಡ ಕೂತು ಕೂತು ಕೇಳತ್ತ ಇದು ಕೂದು ಕೇಳುತ್ತೈತೆ ಒಟ್ಟ ಸಡ್ಲ ಬಿಡಲ್ಲ ಅದ ಅಡ್ಲ ಬಿಡಲ್ಲ ಹಾ ಅರವತ್ತರ ಕಾಟ ಹೊಂಟವ್ರಿ ಗಾಡಿ ಈಗ ಲೋಡ್ ಮಾಡ್ಕೊಂಡ ಅದು 4.5 ಟನ್ ಐತಿ ಅದು ಹೆಂಗೈತಿ ಗಾಡಿ ಎರಡು ನಮ್ಮವ್ರಿ ಇವು ಗಾಡಿ ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಅಂತಂದು ತೋರ್ಸ್ನಂತ ಹೇಳಿದ್ದೆ ಈಗ ಡೀಸೆಲ್ ಹಾಕಕ್ಕೆ ಹೋಗಂಬರ್ರಿ ನಮ್ದು ಆ ಗಾಡಿನೂ ಹೊಂಟೈತೆ ಇಲ್ಲಿ ನಮ್ಮ ಮರ್ತು ಜೊಂಟ ನೋಡ್ರಿ ಬರ್ರಿ ಬಂಕ್ನ್ಯಾಕ ಹೋಗೋಣ ಆ ಗಾಡಿಗೆ ಡೀಸೆಲ್ ಹಾಕಿಸ್ಬೇಕು ನಾವು ಹಾಕಿಸ್ಬೇಕು ನಮ್ದು ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ಹೇಳ್ತೀನಿ ಬರ್ರಿ ನಿಮ್ಗೆ ಮತ್ತೆ ಸಾಕು ಬಿಡ ಸುದ್ದಿ ಮಾಡ್ತೀನಿ ಇಂತಲ್ಲ ಸಾಕು ಬಿಡ ಡೀಸೆಲ್ನ ಇಲ್ಲಿ 0 ಮಾಡಿದ್ದೆ 81 ಕಿಲೋಮೀಟ್ರ್ ಹೊಡೈತ್ರಿ ಗಾಡಿ ಈಗ ಬಿಲ್ಲನ್ನು ಕೊಟ್ರ 6 ಲೀಟ್ರ್ ಹಿಡ್ದೈತಿ ನಿಮಗೆ ನಾನು ಮನೆಗೆ ಹೋಗಿ ಲೆಕ್ಕ ಮಾಡಿ ಎಷ್ಟು ಮೈಲೇಜ್ ಬರ್ತಂತಂದು ಹೇಳ್ತೀನಿ ಬರ್ರಿ ನಿಮಗೆ ನಮ್ಮ ಅಣ್ಣನ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡಾನ ನಾವು ಈಗ ಒಳ್ಳೆ ಫುಲ್ ಮಾಡ್ಕೊಂಡು ಬಂದೀವಿ ಈಗ ಎಷ್ಟು ಲೀಟ್ರ್ 81 ಕಿಲೋಮೀಟ್ರ್ ನೋಡ್ರಿ ಈಗ ಹೋಗಂಬರ್ರಿ ಈಗ ಅಲ್ಲೇ ಎಲ್ಲಿ ಹೋಗಿದ್ರಿ ರಾತ್ರಿ ಎಲ್ಲಿ ಹೋಗಿದ್ದೆ ಹೊಲ ಕಾಯಕ್ಕೆ ಈಗ ಹೊಲ್ದಾಗ ಏನಿದ್ವು ಕೋಚ್ ಬಂದಿರ್ತೀನಿ ರಾತ್ರಿ ಬಂದಿರ್ತದ ದೊಡ್ಡ ನೀನು ಕೋತಿ ನೀವು ಯಾರ ಕೋತಿ ಬಂದವನ್ನ ನಂಬ್ತೇವೆ ಕೋತಿ ಬಂದಿತ್ತು ಒಂದು ಕೋತಿ ಮಸಾಲೆ ರಸ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ಬನಾಪುರಕ್ಕೆ ಬಂದ್ವಿ ನಮ್ಮ ಗಾಡಿನ ಹಿಂದೆ ಐತೆ ಇಲ್ಲಿಗೆ ಈಗ ಇಲ್ಲೇ ಬನಾಪುರದಾಗ ಊಟ ಮಾಡಿ ಮಸಾಲೆ ರೈಸ್ ತಿನ್ಕೊಂಡು ಅವ್ರ ಕಡೆ ಹೋಗಂಬರ್ರಿ ಆಗಲ್ಲ ರನ್ನಿಂಗ್ನಾಗ ಸೈಡ್ ಹಾಕಿ ಬಂದ್ರಿ ಆತ ನಾನು ಈಗೀಗ ದಿಬ್ಬ ಹತ್ತ ಮುಂದೆ ಯಾವ ಗಾಡಿ ಮುಂದೆ ಹೋಗುತ್ತೆ ನೋಡ್ರಿ ಈಗ ಬನಾಪುರದ ಬ್ರಿಡ್ಜ್ ಬಂದೈತಿ ಈಗ ಹಿಡ್ಕಲೆ ಈಗ ಹಡ ಬಿಡಾಕತ್ತೀವಿ ಲೈಲ್ಯಾಂಡ್ ಗೊಡ್ದಾರಿಗೆ ಗೊತ್ತ ಅನ್ನೋದಕ್ಕೆ ಇಲ್ಲೇ ತಗೊಂಬಿಡ್ರಿ ನೀವು ರೇಸ್ ಬಿಟ್ಕೊಂಡು ಬಂದಕತ್ತ ರೇಸ್ ಒಂದ್ಸಲ ಪಿಕಪ್ ಅಂತಂದ್ರೆ ಗಾಡಿ ಲೈಲ್ಯಾಂಡ್ ಮತ್ತೆ ಕೈ ಸಿಗ್ಲಾರ್ದಂಗೆ ಹೋಗುತ್ತೆ ಮತ್ತೆ ಇದೆಲ್ಲ ಘಾಟ್ ಇದ್ದಂಗೆ ಎಲ್ಲ ಗಾಡಿಗೆ ಬಲಾರ
ಅನ್ಕೊಂಡಿದ್ದೆ, ಆದ್ರೆ ಅಪ್ಪ ಮುಗಿಯತ್ಲಾಗೆ ಸೈಡ್ ಹಾಕಿದೆ ಅಲ್ಲ ಇಲ್ಲಿ ಅಣ್ಣ. ಬಂದ್ ಬಾಯಿ ನಮ್ಮ ವಿರೂಪಾಕ್ಷಿ ತ್ಯಾಲೆ ಮಸಾಲೆ ರೈಸ್ ತಿನ್ಬೇಕಂತಂದು ಬಂದಿದ್ವಿ. ವಿರೂಪಾಕ್ಷಿ ಇವತ್ತು ಬಂದ್ ಮಾಡ್ಯಾನಂತ, ಹಂಗಾಗಿ ನಾವು ಕುಕ್ನೂರಾಗ ಹೋಗಿ ಊಟ ಮಾಡಿದ್ರ ಆತಂತಂದು ಹೊಂಟಿವಿ. ಯಾಕ್ಲೇ ಪ್ರಭು ಎಲ್ಲಿ ಉಣ್ಣ ಹೇಳಿ ಕುಕ್ನೂರಾಗ? ಬಳಗೇರಿ ಖಾನಾವಳಿಗೆ ಹೊಡೆದ್ಬಿಳೆ. ಈಗ ಅಲ್ಲಿ ಹೋಗಿ ಬಳಗೇರಿ ಖಾನಾವಳಿಗೆ ಊಟ ಮಾಡಿ ನಮ್ಮ 2 ಗಾಡಿ ಅನ್ಲೋಡ್ ಮಾಡಕ್ಕೆ ಶುರು ಮಾಡ್ತೀವಿ. ಬರೀ ಕುಕ್ನೂರಾಗ ಹೋಗಿ